ಇವತ್ತು ಇಂದ್ರ ಹಾಗೂ ಇತರ ದೇವತೆಗಳು ಸ್ವರ್ಗದಲ್ಲಿ ಸಂದರ್ಶನ ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ. ಯಮ ಹಾಗೂ ಚಿತ್ರಗುಪ್ತ ತಮ್ಮ ಪಯಣ ಸಾಗಿಸುವ ವೇಳೆ. ಚಿತ್ರಗುಪ್ತರೇ, ಅಪ್ಪಣೆ ಮಹಾಪ್ರಭು. ಏನಿದು ಮಧುರ ಧ್ವನಿ ಮನದಾಳದಿಂದ ಸಂಭ್ರಮಿಸುವಂತಿದೆಯಲ್ಲ? ಹೌದು ಮಹಾಪ್ರಭು, ನನಗೂ ಕೇಳಿ ಬರುತ್ತಿದೆ. ಪ್ರಭು, ಆ ಕಡೆ ನೋಡಿ, ಭೂಲೋಕದಲ್ಲಿ ನಡೆಯುತ್ತಿದೆ ಏನೋ ಸಂಭ್ರಮಾಚರಣೆ. ಪ್ರಭು, ಏನಿರಬಹುದು? ನಡೆಯಿರಿ, ನೋಡಿಯೇ ಬಿಡೋಣ. ಹೇಗೂ ಸಂದರ್ಶನಕ್ಕೆ ಇನ್ನೂ ಕಾಲವಿದೆ. ಆ ಸೋಂಬೇರಿ ಇಂದ್ರ ಇನ್ನೂ ಎದ್ದಿರಲ್ಲ. ಚಿತ್ರಗುಪ್ತರೇ, ಅಪ್ಪಣೆ ಮಹಾಪ್ರಭು. ನಾವು ಇಷ್ಟು ಬೇಗ ಸ್ವರ್ಗ ತಲುಪಿಬಿಟ್ಟೆವಾ? ಮಹಾಪ್ರಭು, ಮೈಮರೆತಿರುವಿರಿ ನೀವು. ಈ ನಾಡಹಬ್ಬ ಕನ್ನಡ ರಾಜ್ಯೋತ್ಸವದ ಸೊಬಗು ನಿಮ್ಮನ್ನು ಮೈಮರೆಯುವಂತೆ ಮಾಡುತ್ತಿದೆ. ಸ್ವರ್ಗವನ್ನು ಕೂಡ ಮೀರಿಸುವಂತಹ ಮನಮೋಹಕ ಸ್ಥಳವಿದು. ಹೌದು ಮಹಾಪ್ರಭು, ಈ ಕನ್ನಡಿಗರ ಮನಸ್ಸು ಅಮೃತ. ಹಾಗಾದ್ರೆ ಎಲ್ಲಿದ್ದೀವಿ ನಾವು? ಸ್ವಲ್ಪ ಗೂಗಲ್ ಲೊಕೇಶನ್ ಹಾಕು. ಪ್ರಭು, ನಾವೀಗ ಬಂದಕಾಳೂರಿನ CGI ಸೈಬರ್ ಪಾರ್ಕ್ ಸ್ಥಳ ತಲುಪಿದ್ದೀವಿ. ಇಲ್ಲಿ ತುಂಬಾ ವೈಭವದಿಂದ ನಾಡಹಬ್ಬ ಆಚರಿಸುತ್ತಿದ್ದಾರೆ. ಓಹೋ, ಭಲೆ, ಚೆನ್ನಾಗಿದೆ ಚೆನ್ನಾಗಿದೆ. ಆದರೆ ಚಿತ್ರಗುಪ್ತರೆ, ಯಾಕೋ ನನ್ನ ಹೊಟ್ಟೆ ತಳಮಳಿಸುತ್ತಿದೆಯಲ್ಲ? ಭೂಲೋಕದ ಮಹಿಮೆ ಮಹಾಪ್ರಭು. ಒಂದು ಕ್ಷಣ ಚಿತ್ರಗುಪ್ತರೆ, ಅಪ್ಪುಗೆ ಕರೆ ಮಾಡುತ್ತೇನೆ. ಹೆಲೋ ಅಪ್ಪು, ನಿಮ್ಮ ನಾಡು ಸ್ವರ್ಗಕ್ಕಿಂತ ಅದ್ಭುತವಾಗಿದೆ. ಇಲ್ಲಿಯ ಜನರ ಮನಸ್ಸು ಮಗು ಮನಸ್ಸು. ಒಂದು ಒಳ್ಳೆಯ ಅತಿಥಿ ಗೃಹವಿದ್ದರೆ ನಮಗೆ ತಿಳಿಸು. ಓಹೋ, ಹೌದಾ? ಹಾಗೆ ಬೇರೆ ಬೇರೆ ಸ್ಥಳದಲ್ಲಿದೆಯಾ? ಧನ್ಯವಾದಗಳು ಅಪ್ಪು. ಪ್ರಭು, ಸ್ಥಳ ಬೇರೆ ಬೇರೆ ಕಡೆ ಇದೆ ಹಾಗೂ ಸಂಚಾರ ಸ್ಥಗಿತ ತುಂಬಾ ಇದೆ. ಬ್ರೋ, ಆರ್ಡರ್ ಫ್ರಮ್ ಸ್ವಿಗ್ಗಿ, ದೇ ಹ್ಯಾವ್ an offer. ಚಿತ್ರಗುಪ್ತರೆ, ಸ್ವಿಗ್ಗಿ. ಅಪ್ಪಣೆ ಮಹಾಪ್ರಭು. Ting. Payment of 5,000 rupees received on 2 p.m. Ting, ting, ting. ಚಿತ್ರಗುಪ್ತರೆ, ನಾವು ಕರುನಾಡಲ್ಲಿ ಇದ್ದೀವಿ ಅಲ್ಲವೇ? ನಾನು ಗಮನಿಸುತ್ತಿದ್ದೇನೆ, ಯಾರು ನಮ್ಮೊಂದಿಗೆ ಕನ್ನಡದಲ್ಲಿ ಮಾತನಾಡುತ್ತಿಲ್ಲವಲ್ಲ. ಇದೆಂತ ವೇದನೆ ವಿಚಾರ? ನಮ್ಮನ್ನು ಬಿಡಿ ಮಹಾಪ್ರಭು. ಮಕ್ಕಳು ತಂದೆಗೆ, ಹೆಂಡತಿಯರು ಗಂಡಂದರಿಗೆ ಬ್ರೋ ಎಂದು ಕರೆಯುತ್ತಿದ್ದಾರೆ. ಕನ್ನಡ ನಾಡಿನಲ್ಲಿ ಹುಟ್ಟಿ ಬೆಳೆದು ಪೋಷಕರು ತಮ್ಮ ಮಕ್ಕಳನ್ನು ಬೇರೆ ಕಡೆಗೆ ಕನ್ನಡ ಬೋಧನೆಗೆ ಕಳಿಸುತ್ತಿದ್ದಾರೆ. ಬೋಧನೆ ಅಂದ್ರೆ ಟ್ಯೂಷನ್. ಅಯ್ಯೋ, ಇದೆಂತ ದುರ್ವಿಧಿ! ಈ ವಿಸ್ತಾರವಾದ ಕಸ್ತೂರಿ ಕನ್ನಡ ನಾಡಲ್ಲಿ ನಾವು ಜನಕ್ಕೆ ಮಾರ್ಗದರ್ಶನ ಹೇಗೆ ನೀಡುವುದು? ಈ ಸ್ವರ್ಗದಂತೆ ಇರುವ ಜಾಗದ ಸಂಸ್ಕೃತಿ ಮುಂದಿನ ಪೀಳಿಗೆ ಮರೆಯುವಂತ ಪರಿಸ್ಥಿತಿ ಬಂದಿದೆ. ಈ ಸಮಸ್ಯೆಗೆಲ್ಲ ಪರಿಹಾರ ನನಗೂ ದೊರೆಯುತ್ತಿಲ್ಲ. ಓ ದೈವ ಪ್ರಭು, ಈ ಸಮಸ್ಯೆಗೆ ನಿಮ್ಮಲ್ಲಿ ಪರಿಹಾರವಿದೆಯೇ? ಕನ್ನಡ ಬೆಳೆಸಬೇಕಾ ನಿಮಗೆ? ಕನ್ನಡ ಉಳಿಸಬೇಕಾ ನಿಮಗೆ? ಈ ಗಂಧದ ಗುಡಿಯ ಭಾಷೆ, ಸಂಸ್ಕೃತಿ ಎಲ್ಲರ ಸಂಪತ್ತು. ಕುಮಾರವ್ಯಾಸ, ರನ್ನ, ಪಂಪರು ಕಟ್ಟಿದ ನಾಡಿದು. ಈ ಸೊಗಸಾದ ಕನ್ನಡ ಭಾಷೆ, ಗೌರವ, ಸಂಸ್ಕೃತಿಯ ಬಗ್ಗೆ ಅಭಿಮಾನ ಹಾಗೂ ಹೆಮ್ಮೆ ಇರಬೇಕು. ಮನೆಯಲ್ಲಿ ಮಕ್ಕಳೊಂದಿಗೆ ಆದಷ್ಟು ಸಹಜವಾಗಿ ಕನ್ನಡದಲ್ಲೇ ಮಾತಾಡಬೇಕು. ಈ ಸುಂದರ ಸಮೃದ್ಧ ನಾಡಿನಲ್ಲಿ ಜನಿಸಿದ ಪ್ರತಿಯೊಂದು ಮಗು ನಾಡಿನ ಇತಿಹಾಸ, ಸಾಹಿತ್ಯ, ಕಲೆ ಮತ್ತು ಭಾಷೆಯ ಬಗ್ಗೆ ಅರಿವಿರಬೇಕು.
ಕನ್ನಡ ಬರೀ ಅಡ್ಜಸ್ಟ್ ಮಾಡಿ ಎಂಜಾಯ್ ಮಾಡಿ, ಕನ್ನಡ ಗೊತ್ತಿಲ್ಲ ಈ ಶಬ್ದಗಳಿಗೆ ಮಾತ್ರ ಸೀಮಿತವಲ್ಲದೆ ಎಲ್ಲರ ಜೊತೆ ನೇರವಾಗಿ ಸರಳವಾಗಿ ಸರಿಯಾದ ಉಚ್ಚಾರಣೆಯಿಂದ ಕನ್ನಡದಲ್ಲೇ ಮಾತಾಡಬೇಕು. ಕನ್ನಡಿಗರು ಸೇರಿದಾಗ ಆಂಗ್ಲ ಭಾಷೆಯನ್ನು ಮಾತಾಡುವುದನ್ನು ಬಿಟ್ಟು ಕನ್ನಡದಲ್ಲೇ ಸಂವಾದ ಮಾಡಬೇಕು. ನಮ್ಮ ಆಚಾರ ಹಬ್ಬ ಹರಿದಿನಗಳ ಬಗ್ಗೆ ಅರಿವು ಮೂಡಿಸಬೇಕು. ಹೆಚ್ಚು ಹೆಚ್ಚು ಕನ್ನಡ ಸಾಹಿತ್ಯವನ್ನು ಓದಬೇಕು. ಅಂಗಡಿ ಮುಂಗಟ್ಟು, ವ್ಯಾಪಾರ ಸ್ಥಳ, ಊಬರ್, ಓಲಾ, ಕ್ಯಾಬ್ ಚಾಲಕರೊಂದಿಗೆ ಕನ್ನಡದಲ್ಲೇ ಮಾತಾಡಬೇಕು. ನಮ್ಮ ಪರಭಾಷಾ ಸ್ನೇಹಿತರೊಂದಿಗೆ ಕನ್ನಡ ಕಲಿಸುವ ಪ್ರಯತ್ನ ಮಾಡಬೇಕು. ಆವಾಗ ನಮ್ಮ ನಾಡು ಸ್ವರ್ಗಕ್ಕಿಂತಲೂ ಮೇಲಾಗುತ್ತದೆ. ಈ ರಾಜ್ಯೋತ್ಸವ ಅಂತ ಕಾರ್ಯಕ್ರಮ ಸಾರ್ಥಕವಾಗುತ್ತದೆ. ಓಹೋ, ಅರ್ಥವಾಯಿತು ಕಾಂತಾರ. ಆತ್ಮೀಯರೇ, ಕನ್ನಡ ಭಾಷೆ ಸಂಸ್ಕೃತಿಯನ್ನು ಉಳಿಸುವುದು ಬೆಳೆಸುವುದು ನಮ್ಮೆಲ್ಲರ ಹೊಣೆ ಹಾಗೂ ಕರ್ತವ್ಯ. ಈ ಶುಭ ದಿನದಂದು ನಾವೆಲ್ಲರೂ ಕನ್ನಡ ದೀಪವನ್ನು ಹಚ್ಚಿ ಸಂಕಲ್ಪ ಮಾಡೋಣ. ತಾವೆಲ್ಲರೂ ದಯಮಾಡಿ ತಮ್ಮ ಮೊಬೈಲ್ ಫೋನ್ ಫ್ಲಾಶ್ ಲೈಟ್ ಹಚ್ಚಿ ಬೆಂಬಲ ಕೊಡಬೇಕಾಗಿ ವಿನಂತಿಸುತ್ತೇವೆ. ಧನ್ಯವಾದಗಳು. ಹಚ್ಚೇವು ಕನ್ನಡದ ದೀಪ, ಹಚ್ಚೇವು ಕನ್ನಡದ ದೀಪ, ಕರುನಾಡ ದೀಪ, ಸಿರಿನುಡಿಯ ದೀಪ, ಒಲವೆತ್ತಿ ತೋರುವ ದೀಪ. ಹಚ್ಚೇವು ಕನ್ನಡದ ದೀಪ, ಹಚ್ಚೇವು ಕನ್ನಡದ ದೀಪ. ಕೊನೆಗೂ ನಮ್ಮ ಕಾಂತಾರನೇ ಕರೆಸ್ಬೇಕಾಗಿತ್ತು, ಕನ್ನಡ ಉಳಿಸಿ ಬೆಳೆಸಿ ದಿನಚರಿಯಲ್ಲಿ ಮಾತಾಡಿ ಅಂತ ಹೇಳಕ್ಕೆ ಅಲ್ವಾ? ಬರ್ಲಿ ಜೋರದ ಚಪ್ಪಾಳೆ ಪ್ಲೀಸ್. ಬೆಂಕಿ ಪರ್ಫಾರ್ಮೆನ್ಸ್. ಅಲ್ಲೇ ನಿಂತ್ಕೊಳ್ಳಿ, ಒಂದ್ ನಿಮಿಷ ಪ್ಲೀಸ್, ಅಲ್ಲೇ ನಿಂತ್ಕೊಳ್ಳಿ. ನನಗೆ ಸೆಂಥಿಲ್ ಅಂತ ನನಗೆ ಗೊತ್ತಾಯ್ತು, ಯಾರು ಅಂತ ಗೊತ್ತಾಗ್ಲಿಲ್ಲ. ಸೆಂಥಿಲ್ ಅಂತ ಮಾತಾಡಿದೆ. ಈ ರೂಪದಲ್ಲಿ ಸೆಂಥಿಲ್ ಅನ್ನು ನೋಡ್ತೀನಿ ಅಂತ ಯಾವತ್ತೂ ಅನ್ಕೊಂಡಿರ್ಲಿಲ್ಲ. ಸೆಂಥಿಲ್, ಸೊ ಇವರು ಸೆಂಥಿಲ್ FSDC ಅಚ್ಯುತ ಭಾರದ್ವಾಜ್. ರುದ್ರೇಗೌಡ ಪಾಟೀಲ್, FSDC. ಅಲ್ಲಿ ಜೋರಾದ ಚಪ್ಪಾಳೆ ಜೊತೆಗೆ ಒಂದು ಶಿಲೆನೂ ಬರ್ಲಪ್ಪ ನನ್ನ ಕಡೆಯಿಂದ. ಯಾರೇ ಶಿಲೆ ಬರುತ್ತೆ ನನ್ನ ಕಡೆ ಹುಡುಗಿ ಶಿಲೆ ಇವ್ರಿಗೆ. ಇನ್ನು ಬೇರೆ 2 ಪರ್ಫಾರ್ಮೆನ್ಸ್ ಬಾಕಿ ಇದೆ. ಬನ್ನಿ. ನಿಮ್ಮ ಪ್ರೋತ್ಸಾಹದಿಂದ ಒಳ್ಳೆ ರೀತಿಯಲ್ಲಿ ನಾವು ಇಲ್ಲಿರೋರೆಲ್ಲರಿಗೂ 50 years ಎಕ್ಸ್ಟ್ರಾ. ಬರ್ತಾರೆ, ಸ್ವಲ್ಪ ಬ್ರೇಕ್ ತಗೊಂಡು ಬರ್ತಾರೆ ಅವ್ರಿಗೆ ಹರ್ಷವಾಗಿ.